ಕರ್ನಾಟಕದಲ್ಲಿ ಬಹಳ ಪ್ರಚಲಿತ ಇರತಕ್ಕಂಥದ್ದು ಸಿದ್ದರಾಮಯ್ಯನವರು ಆ ಮೂಢ ಹಗರಣವನ್ನ ಮುಚ್ಚಾಕಕ್ಕೆ ಏನು ದೊಡ್ಡ ಸಮಾವೇಶಗಳು ಮಾಡ್ತಾ ಇದ್ದಾರೆ. ಸ್ವಾಭಿಮಾನಿ ಸಮಾವೇಶ ಹೋಗಿ ಈಗ ಡಿ.ಕೆ. ಶಿವಕುಮಾರ್ ಸಮಾವೇಶ ಆತಾಯ್ತು. ಅದು ಮತ್ತೆ ಇವತ್ತು ಕೂಡ ಅವರ ಅಗ್ರಿಮೆಂಟ್ ಏನಿದೆ 2.5 50-50 ಏನಿತ್ತು ಅದಿಲ್ಲ ಅಂತ ಒಬ್ರು ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅದಕ್ಕೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈ ಸಮಾವೇಶ ಬರೀ ಕೌಂಟರ್ಗಳ ಸಮಾವೇಶ ಆಗ್ತದೆ. ಹಾಸನದಲ್ಲೇ ಹೋಗಿ ದೇವೇಗೌಡರಿಗೆ ಟಾಂಗ್ ಕೊಡ್ತೀನಿ ಅಂತ ಹೊರಟೋರು ಇವರಿಬ್ಬರೇ ಟಾಂಗ್ ಕೊಟ್ಕಂತವ್ರೆ. ಈಗ ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದೆ. ಮೂಢ ಹಗರಣದಲ್ಲಿ ಈಗ 700 ಕೋಟಿಗೂ ಹೆಚ್ಚು ಹಗರಣ ಆಗಿರುವಂತದ್ದು, ಸೈಟ್ಗಳು ಲೂಟಿ. ನನ್ನ ಪ್ರಕಾರ ಇದು ಕೊನೆ ಹಂತಕ್ಕೆ ಇದನ್ನು 3,000 to 4,000 ಕೋಟಿಗೆ ಬರ್ತದೆ. ನಾನು ಅಪ್ಲೈ ಮಾಡಿದ್ದೀನಿ. ನಾನು ಅಪ್ಲೈ ಮಾಡಿ ಅವಾಗ 15 ದಿನ ಆಗಿದೆ, ಇನ್ನೂ ನನಗೆ ದಾಖಲೆ ಕೊಟ್ಟಿಲ್ಲ. ಸೈಟ್ಗಳು ಎಷ್ಟು 50-50 ಸ್ಕೀಮಲ್ಲಿ ಹಂಚಿದಿರಾ, ಎಷ್ಟು ವ್ಯವಹಾರ ಆಗಿದೆ, ಇದ್ರ ಬಗ್ಗೆ ನಾನು ಡೀಟೇಲ್ ಕೇಳಿದ್ದೀನಿ. ಕೇಳಿದ್ರೆ ಮೂಡಾದಿಂದ ನಾವು ಅರ್ಬನ್ ಡೆವಲಪ್ಮೆಂಟ್ಗೆ ಕಳಿಸಿದಿರಿ ಅಂತ ಕಳಿಸಿದ್ರಿ. ಇವತ್ತು ಕೂಡ ನಮ್ಮ ಅಧಿಕಾರಿಗಳೆಲ್ಲ ಅರ್ಬನ್ ಡೆವಲಪ್ಮೆಂಟ್ ಹೋಗಿ ದಾಖಲೆಗಳು ಕೇಳ್ತಾ ಇದ್ದಾರೆ. ಒಟ್ಟಾರೆ ಅವೆಲ್ಲ ಬಂದ್ರೆ ಇದೊಂದು 4-5 ಸಾವಿರ ಕೋಟಿಯ ದೊಡ್ಡ ಹಗರಣ ಆಗ್ತದೆ. 100% ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಸ್ಪಷ್ಟವಾಗಿ ಇರುವಂತದ್ದು ಕಾಣ್ತಾ ಇದೆ. ಈಗಾಗಲೇ ದೊರಕಿರುವಂತ ದಾಖಲೆಗಳಲ್ಲೂ ಕೂಡ ಲೋಕಾಯುಕ್ತನೂ ಕೂಡ ಎನ್ಕ್ವೈರಿ ಮಾಡ್ತಾ ಇದೆ, ಇಡಿ ಎನ್ಕ್ವೈರಿ ಮಾಡ್ತಾ ಇದೆ. 100% ಕಾಂಗ್ರೆಸ್ ಸರ್ಕಾರ ಕಳೆದ 17 ತಿಂಗಳಲ್ಲಿ 17 ಅವತಾರಗಳು, ಭ್ರಷ್ಟಾಚಾರದ 17 ಅವತಾರಗಳನ್ನ ನಾವು ನೋಡ್ತಾ ಇದ್ದೀರಿ. ಇನ್ನೊಂದು ತಿಂಗಳಾದ್ರೆ 18ನೇ ಅವತಾರನ ನೋಡ್ಬೇಕು ನಾವು. ಅಷ್ಟು ಕೆಟ್ಟದೋಗಿರುವಂತ ಒಂದು ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರುವಂತದ್ದು. ಈಗ ಮಾಹಿತಿ ಏನ್ ಲೀಕ್ ಮಾಡಿದೆ ಅದು ರಾಜಕೀಯ ಪ್ರೇರಿತ. ಮುಂದೆ ಹೈಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಬಿಟ್ಟು ಲೋಕಾಯುಕ್ತ ಮೇಲೆ ಪ್ರೆಷರ್ ಮಾಡುವಂತ ಟ್ರಾಕ್ಟಿಕ್ಸ್ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಈ ಪಾಠ ಹೇಳ್ಕೊಡೋದ್ರಲ್ಲಿ ಸಂಧಿಗಳು, ಪಾಠ, ಕಾಗುಣಿತ ಇವೆಲ್ಲ ಹೇಳ್ಕೊಡೋದು ಎಕ್ಸ್ಪರ್ಟ್. ಆ ಕೋವಿಡ್ ಆ ಕೊನ್ನ ಬಿಟ್ಕೊಟ್ರಲ್ಲ, ದಿನ ಒಳ್ಳೆ ಸೀರಿಯಲ್ ಬಂದಂಗ್ ಬಂತು. ವರದಿ ಮಣ್ಣೆ ಆಗ್ಲಿಲ್ಲ, ಅಧಿವೇಶನದಲ್ಲಿ ವರದಿ ಮಣ್ಣೆ ಆಗ್ಬೇಕು, ಮಣ್ಣೆನೇ ಆಗಿಲ್ಲ. ಸಿಎಂ ಆಫೀಸಿಂದ ಎವ್ರಿ ಡೇ ಕೋವಿಡ್ ಹಗರಣದ ಒಂದೊಂದೇ ದಾಖಲೆಗಳು ಬಿಡುಗಡೆ ಆಗ್ತೈತಲ್ಲ, ಅದು ಯಾವ ನ್ಯಾಯ? ಅದು ರಾಜಕೀಯ ಪ್ರೇರಿತ ಅಲ್ಲ, ಅದು ಸತ್ಯ ಹರಿಶ್ಚಂದ್ರ ಪ್ರೇರಿತ. ಅದು ಇದು ಮಾತ್ರ ರಾಜಕೀಯ ಪ್ರೇರಿತ. ದಾಖಲೆಗಳು ಒಂದು ಸಂಸ್ಥೆಯಿಂದ ಒಂದು ಸಂಸ್ಥೆಗೆ ಹಂಚ್ಕೊಳ್ಳುವಂಥದ್ದು, 2 ಸರ್ಕಾರದ ತನಿಖಾ ಸಂಸ್ಥೆಗಳು ಹಂಚ್ಕೊಳ್ಳುವಂಥದ್ದು ಪರಸ್ಪರ ನಡೆಯುವಂತ ಪ್ರಕ್ರಿಯೆ. ಇವ್ರ ತರ ಆಯೋಗದ ವರದಿಯನ್ನ ತಗೊಂಡ್ಕೊಂಡು ದಿನ ಇವರ ಮೂಢ ಹಗರಣವನ್ನು ಮುಚ್ಚಾಕಕ್ಕೆ ಕೋವಿಡ್ ಹಗರಣವನ್ನು ಮಾಡಿದಿರಿ ಅಂತ ಹೇಳುವಂಥದ್ದು ಸರಿ ಇಲ್ಲ. ಅದರಿಂದ ಇದರಲ್ಲಿ ಸ್ಪಷ್ಟವಾಗಿ ರಾಜಕೀಯ ಪ್ರೇರಿತ ಏನೂ ಇಲ್ಲ. ಮೂಢ ಹಗರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿರುವಂತದ್ದು ಸ್ಪಷ್ಟವಾಗಿದೆ. ಕೇವಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾತ್ರ ಆಗಿರೋದು ಅಂತ, ಯಾಕಂದ್ರೆ ಸಾವಿರಾರು ಸೈಟ್ಗಳು ಅವ್ರು ಕೋಟ್ ಮಾಡಿದ್ದಾರೆ. ಅಲ್ಲ, ಹಿಂದಿನ ಸರ್ಕಾರಗಳಲ್ಲೂ ಆಗಿದೆ ಅನ್ನುವಂತ ಅರ್ಥದಲ್ಲಿ ಇಡಿ ಅವರು ಪತ್ರ ಬರೆದಿರೋದು. ನೋಡಿ, ನಾವು ಧೈರ್ಯವಾಗಿ ಹೇಳ್ತಾ ಇದ್ದೀರಿ, ಯಾವ್ದು ಆ ತರದ್ದಾಗಿದೆ ಎಲ್ಲವನ್ನ ಸೀಸ್ ಮಾಡಿ ಅಂತ. ಯಾಕೆ ಮಾಡ್ತಾ ಇಲ್ಲ? ನಾವ್ ಹೇಳೋ ಅಷ್ಟು ಧೈರ್ಯವಾಗಿ ಸಿದ್ದರಾಮಯ್ಯ ಯಾಕೆ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಅವರು ಯಾಕೆ ಹೇಳ್ತಾ ಇಲ್ಲ? ಯಾರೇ ಅವಧಿ ಆಗಿರ್ಲಿ ತಪ್ಪೇ ಅಲ್ವಾ? ಅಕ್ರಮವಾಗಿ ತಗೊಂಡಿದ್ರೆ 50-50 ಹೇಳ್ಬೇಕದನ್ನ, ಯಾರೇ ಅವಧಿಯಲ್ಲಿ ಆಗ್ಲಿ. ಈಗ ಅವಧಿ ಕ್ಲೋಸ್ ಆದ್ಮೇಲೂ ಕೂಡ ಕೊಟ್ಟಿದಾರಲ್ಲ, 50-50 ಕ್ಯಾನ್ಸಲ್ ಆದ್ಮೇಲೂ ಕೂಡ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆ 50-50 ಸ್ಕೀಮಲ್ಲಿ ಕೊಟ್ಟಿದಾರಲ್ಲ, ಅದು ಯಾರು ತಪ್ಪದು? ಅದರಿಂದ ಇದರಲ್ಲಿ ನೇರವಾಗಿ ಕಾಂಗ್ರೆಸ್ ಭಾಗಿಯಾಗಿರೋದು ಸ್ಪಷ್ಟ ಆಗ್ತಾ ಇದೆ. ನುಳ್ಸ್ಕೊಳ್ಳೋಕೆ ಏನೇನೋ ಒಂದು ಸಬೂಬನ್ನ ಹುಡುಕ್ತಾ ಇದೆ. ಬಣ ಬಡಿದಾಟ ಎಲ್ಲಿ ತನಕ ಬಂದಿದೆ ಸರ್? ಇವತ್ತು ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಅವರು ಹಾಜರಾಗಿದ್ದಾರೆ, ತಮ್ಮ ಒಂದು ಉತ್ತರವನ್ನು ನೋಡಿ. ಇದು ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿದೆ, ಅಲ್ಲಿ ಏನಾದೆಯೋ ತೀರ್ಮಾನ ಆಗುತ್ತೆ. ಇದೆಲ್ಲ ಸುಖಾಂತಿ ಆಗುತ್ತೆ. ಆರಾಮ್ಸೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಸಂತೋಷ ಆಗುವಂತ ಒಂದು ತೀರ್ಮಾನವನ್ನ ಕೇಂದ್ರದ ನಾಯಕರು ಮಾಡ್ತಾರೆ. ಈಗೆಲ್ಲ ಬಾಲು ಹೈಕಮಾಂಡ್ ಅಲ್ಲಿ ಇದೆ, ಅಲ್ಲೇನ್ ತೀರ್ಮಾನ ಆಗುತ್ತೋ ಅದನ್ನ
ಶಿರಸಾವಹಿಸಿ ಪಾಲನೆ ಮಾಡೋದು ಅಶೋಕನ ಕರ್ತವ್ಯ, ಪಾರ್ಟಿಯ ಕಾರ್ಯಕರ್ತರ ಕರ್ತವ್ಯ. ಓಕೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.